ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ಇಂದಿನ ಸನಾತನ ಋಷಿ ಪರಂಪರೆಯಲ್ಲಿ ಶಮೀಕ ಮಹರ್ಷಿಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಕಳೆದ ಸಂಚಿಕೆಯಲ್ಲಿ ವ್ಯಾಸ ಮಹರ್ಷಿಗಳ ಬಗ್ಗೆ ಹೇಳಿದೆ. ಈ ಸಂಚಿಕೆಯಲ್ಲಿ ಶಮೀಕ ಮಹರ್ಷಿಗಳ ಬಗ್ಗೆ ನಾನು ಕೆಲವು ಮಾಹಿತಿಗಳನ್ನು ಕೊಡ್ತೇನೆ. ಲೋಕ ಸಂಚಾರವನ್ನೆಲ್ಲ ನಿಲ್ಲಿಸಿ ಅರೆ ಮುಚ್ಚಿದ ಕಣ್ಣುಗಳಿಂದ ಶಾಂತಚಿತ್ತನಾಗಿ ಕೂತ್ಕೊಂಡು ಚೈತನ್ಯ ಮನಸ್ಸಿನಲ್ಲಿ ಪ್ರಾಣ ಮನೋಬುದ್ಧಿಗಳು ಅಂತಕ್ಕಂತಹ ಪಂಚೇಂದ್ರಿಯಗಳನ್ನು ಹೊರಗಡೆ ತಿರುಗಾಡಲು ಬಿಡದೆ ಜಾಗೃತ ಶಕ್ತಿಗಳೆಂಬ ಅವಸ್ಥೆಗಳನ್ನು ದಾಟಿದವನಾಗಿ ಪರಮ ಪದವಾದ ಮೋಕ್ಷ ಸ್ಥಾನದ ಅರಿವನ್ನು ಪಡೆದು ಬ್ರಹ್ಮಜ್ಞಾನವೆಂಬ ತತ್ವವನ್ನು ಸಾಧನೆ ಮಾಡಲು ದೀರ್ಘವಾಗಿರ್ತಕ್ಕಂತಹ ಜಟಗಳನ್ನು ಧರಿಸಿ ಜಿಂಕೆಯ ಚರ್ಮಧಾರಿಯಾಗಿ ವಿರಾಜಿಸುತ್ತಿರ್ತಕ್ಕಂತಹ ಸಾಟಿ ಇಲ್ಲದ ಮೇಟಿಯಾದ ಮಹಾತಪಸ್ವಿ ಶಮೀಕ. ಅವನ ಬಗ್ಗೆ ಹೇಳಲಿಕ್ಕೆ ನಮಗೆ ಪದಗಳಿಲ್ಲ ಅನ್ನಬಹುದು. ಬ್ರಹ್ಮವೇತ್ತನಾಗಿರ್ತಕ್ಕಂತಹ ಅವನನ್ನು ಸ್ತೋತ್ರ ಮಾಡಿದ ಫಲವಾಗಿ ಸಾಮಾನ್ಯ ಜನರು ಕೂಡ ಅವನನ್ನು ಸ್ತುತಿಸಿದ್ರೆ ಮೋಕ್ಷ ಪಡ್ಕೊಳ್ತಾರೆ ಅಂತಕ್ಕಂಥದ್ದು ಒಂದು ಸತ್ಯವಾದ ಮಾತು. ಇಂಥ ಶಮೀಕ ಮುನಿ ಆಂಗೀರಸ ಮಹರ್ಷಿಯ ಸಂತತಿಯಲ್ಲಿ ಹುಟ್ಟಿದವನು ಅಂತಕ್ಕಂಥದ್ದು. ಇವನು ಚಿಕ್ಕವನಿದ್ದಾಗ ಆವಾಗಲೇ ಅವನು ತಪಸ್ಸಿನಲ್ಲಿ ಕೂತ್ಕೊಂಡ್ಬಿಡ್ತಿದ್ದ. ನಿರಂತರವಾಗಿ ಸ್ವಾಧ್ಯಾಯಗಳಲ್ಲಿ ತೊಡಗಿಕೊಳ್ತಿದ್ದ. ಗಲಾಟೆ ಮಾಡ್ತಿರ್ಲಿಲ್ಲ. ಪರಮ ಪ್ರಶಾಂತ ಮನಸ್ಥಿತಿಯನ್ನು ಹೊಂದಿದ್ದವನು ಅಂತ ಚಿಕ್ಕ ವಯಸ್ಸಿನಲ್ಲೇ ಎಲ್ರಿಗೂ ಗೊತ್ತಾಗ್ಬಿಟ್ಟಿತ್ತು. ಅವನು ನೋಡಿದ ತಕ್ಷಣ ಅವನು ಹಾಗೆ ಫೇಮಸ್ ಆಗಿಬಿಟ್ಟಿದ್ದ. ಚಿಕ್ಕವನಿದ್ದಾಗಲೇ ಅವನ ಪಾಡಿಗೆ ಅವನು ಓದ್ಕೋತಾ ಇದ್ದ, ಶಾಂತ ಮನಸ್ಸಿನಲ್ಲಿ ಇರ್ತಾ ಇದ್ದ, ಯಾವಾಗಲೂ ತಪಸ್ಸು ಮಾಡ್ತಾ ಇದ್ದ. ಕಾಲಕ್ರಮದಲ್ಲಿ ಅವನೊಬ್ಬ ಋಷಿ ಪುತ್ರಿಯನ್ನು ಮದುವೆ ಮಾಡಿಕೊಂಡು ಗೃಹಸ್ಥಾಶ್ರಮವನ್ನು ಆಚರಿಸ್ತಾನೆ. ಒಬ್ಬ ಮಗನನ್ನು ಪಡಿತಾನೆ. ಆ ಬಾಲಕನ ಹೆಸರೇನೆ ಶೃಂಗಿ ಅಂತ. ಶಮೀಕ ಮಹರ್ಷಿ ಕುರುಕ್ಷೇತ್ರ ಸಮೀಪದಲ್ಲಿ ಆಶ್ರಮ ಮಾಡಿಕೊಂಡಿರ್ತಾನೆ. ಹೆಂಡತಿ ಮಕ್ಕಳ ಜೊತೆ ಸಂಸಾರದಲ್ಲಿ ಇದ್ರೂ ಕೂಡ ತಪೋನಿರತನಾಗಿರ್ತಾನೆ. ಮತ್ತು ತನ್ನ ಬಳಿಗೆ ಬರ್ತಕ್ಕಂತಹ ಎಲ್ಲ ಶಿಷ್ಯರಿಗೂ, ಅವರಿಗೆ ಮಕ್ಕಳಿಗೆ ಎಲ್ಲರಿಗೂ ವೇದಾಧ್ಯಯನವನ್ನು ಮಾಡಿಸ್ತಾ ಇರ್ತಾನೆ. ಪ್ರವಚನಗಳನ್ನು ಕೊಡ್ತಾ ಇರ್ತಾನೆ. ಜನರಿಗೆ ಒಳ್ಳೆ ಮಾರ್ಗವನ್ನು ತೋರಿಸ್ತಾ ಇರ್ತಾನೆ. ಹೀಗೆ ಅವನ ಕಾಲವನ್ನು ಕಳೀತಾ ಇರ್ತಾನೆ. ಅವನೆಷ್ಟು ದಯಾಮಯಿ ಅಂದರೆ, ಒಂದು ದಿವಸ ಏನಾಗುತ್ತೆ ಅಂತಂದರೆ, ಶಮೀಕ ಶಿಷ್ಯರ ಸಮೇತ ಅರಣ್ಯ ಸಂಚಾರ ಮಾಡ್ತಿರ್ತಾನೆ. ಅಲ್ಲೊಂದು ಕಡೆ ಒಂದು ಗಂಟೆ ಕೆಳಗಡೆ ಹಕ್ಕಿ ಮರಿಗಳ ಚಿಲ್ಪಿಲಿ ಶಬ್ದ ಕೇಳಿಸುತ್ತೆ. ಮೊದಲೇ ದಯಾಮಯಿನ ಅವನ ಗಂಟೆಯನ್ನೆತ್ತಿ ನೋಡಿದಾಗ ಮಹಾ ಬುದ್ಧಿ ಚತುರತೆಯಿಂದ ಶೋಭಿಸಿರ್ತಕ್ಕಂತಹ, ತೇಜಸ್ಸಿನಿಂದ ಕಂಗೊಳಿಸಿರ್ತಕ್ಕಂತಹ 4 ಮರಿ ಪಕ್ಷಿಗಳನ್ನು ನೋಡ್ತಾನೆ. ಬಹಳ ಖುಷಿಯಾಗುತ್ತೆ ಅವನಿಗೆ. ಆಗ ಮುನಿ, ಅಹೋ ದೈವಲೀಲೆಗಳು ಎಷ್ಟು ಅದ್ಭುತ ಅಲ್ವಾ! ಇದುವರೆಗೂ ಈ ಕುರುಕ್ಷೇತ್ರದಲ್ಲಿ ಮಹಾಯುದ್ಧವೇ ಜರುಗಿ ಹೋಗ್ಬಿಟ್ಟಿದೆ. ಭೀಷ್ಮ ಶರಶಯ್ಯಲ್ಲೇ ಮಲಗಿದ್ದಾನೆ. ಧರ್ಮರಾಯ ಪಿತಾಮಹನ ಬಳಿ ಸಾರಿ ಅಖಿಲ ಧರ್ಮಗಳನ್ನು ಕೇಳ್ತಾ ಇದ್ದಾನೆ. ಇಂತಹ ಘೋರ ಕದನದ ಸಮಯದಲ್ಲಿ ಈ ಪಕ್ಷಿಗಳು ಎಲ್ಲಿಂದ ಬಂತು? ಈ ಪಕ್ಷಿಗಳನ್ನು ರಕ್ಷಿಸ್ತಕ್ಕಂಥ ಪರಿಜ್ಞಾನ ಈ ಗಂಟೆಗೆ ಹೇಗೆ ಬಂತು ಅಂತ ಯೋಚನೆ ಮಾಡ್ತಿರ್ತಾನೆ. ಮಾಡಿ ಪಕ್ಷಿಗಳನ್ನ ನೋಡಿದಾಗ, ಕಂದಮ್ಮ, ನಾನು ನೋಡ್ತಿರ್ತಕ್ಕಂತಹ ಈ ಸಂಗತಿ ಇದೆಯಲ್ಲ, ಅದು ಬಹಳ ಮಹಾ ವಿಚಿತ್ರ ಅನಿಸ್ತಾ ಇದೆ. ಹಿಂದೆ ದೇವತೆಗಳಿಂದ ಪರಾಜಿತರಾಗಿರ್ತಕ್ಕಂಥ ರಾಕ್ಷಸರು ಮರಣ ಭಯದಿಂದ ಹಿಮ್ಮೆಟ್ಟಿ ಓಡ್ತಿರ್ಬೇಕಾದ್ರೆ ರಾಕ್ಷಸ ಗುರುಗಳಾಗಿರ್ತಕ್ಕಂಥ ಶುಕ್ರಾಚಾರ್ಯರವರನ್ನು ಉದ್ದೇಶಿಸಿ ಹೇಳಿದ ಮಾತುಗಳು ನನಗೀಗ ನೆನಪಿಗೆ ಬರ್ತಾ ಇದೆ. ಓ ರಾಕ್ಷಸ ವೀರರೇ, ಓಡಿ ಹೋಗಬೇಡಿ. ಯುದ್ಧ ಮಾಡಿದ ಮಾತ್ರದಿಂದಲೇ ಸಾವು ಬರೋದಿಲ್ಲ. ಪಲಾಯನ ಮಾಡಿದ ಮಾತ್ರಕ್ಕೆ ಬದುಕಕ್ಕೂ ಸಾಧ್ಯ ಇಲ್ಲ. ಜೀವನ್ ಮರಣಗಳು ದೈವ ಸಂಕಲ್ಪಿತ ಅಲ್ವಾ? ಹಾಗಾಗಿ ನಾವು ದುಃಖಕ್ಕೆ ಈಡಾಗೋದು ಬೇಡ. ಸಾವು ಅನ್ನೋದು ಯಾವುದೇ ರೂಪದಲ್ಲಿ ಬೇಕಾದ್ರೆ ಬರಬಹುದು. ಕೆಲವರು ಅಸ್ತ್ರಗಳಿಂದ ಸಾಯ್ಬೋದು, ಕೆಲವರು ರೋಗಬಾಧೆಯಿಂದ ಸಾಯ್ಬೋದು, ಕೆಲವರು ನೀರಿನಿಂದ ಸಾಯ್ಬೋದು, ಕೆಲವರು ಊಟ ಮಾಡೋ ಸಮಯದಲ್ಲಿಯೂ ಸಾಯ್ಬೋದು, ಕೆಲವರು ತಪಸ್ಸಿನಲ್ಲಿ ತೊಡಗಿರಬೇಕಾದ್ರೂ ಸಾಯ್ಬೋದು, ಕೆಲವರು ಹೆಂಡತಿ ಜೊತೆ ಇದ್ದಾಗಲೂ ಕೂಡ ಸತ್ತು ಹೋಗ್ಬಿಡ್ಬೋದು. ಹೀಗೆ ಸಾವಿರ ದಾರಿ ಅಂತ ಹೇಳ್ತಾರಲ್ವ, ಈ ರೀತಿಯಾಗಿ ಸಾವು ಆಗಬಹುದು. ಸುಮ್ಮನೆ ಇದಕ್ಕೋಸ್ಕರ ಹೆದರ್ಕೋಬೇಡಿ ಅಂತ ಹೇಳಿ ದೈವಾನುಗ್ರಹ ಒಂದಿದ್ರೆ ಸಾಕು. ಎಂಥ ಅಪಾಯ ಪರಿಸ್ಥಿತಿಯಲ್ಲಾದರೂ ಕೂಡ ಹಾನಿ ಉಂಟಾಗೋದಿಲ್ಲ. ದೈವ ಕೃಪೆ ಇಲ್ಲದಿದ್ದರೆ ಎಷ್ಟೇ ನೀವು ಕೋಟೆ ಕಟ್ಕೊಂಡಿದ್ರು ಕೂಡ ನಿಮಗೆ ಒಳ್ಳೆಯದಾಗಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾನೆ.
ಅವ್ರು ಈ ಮಾತೇನು ಹೇಳ್ತಾರೋ ಅದಕ್ಕೆ ಈ ಹಕ್ಕಿ ಮರಿಗಳೇ ಸಾಕ್ಷಿ. ಏಕೆಂದರೆ ದೊಡ್ಡ ಯುದ್ಧ, ಘೋರಾತಿ ಘೋರವಾಗಿರ್ತಕ್ಕಂತಹ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಬದುಕಿಯೋದೇ ನಿಶ್ಚಯವಾಗಿ ಅದ್ಭುತ. ಹಾಗಾಗಿ ಅದರಲ್ಲಿ ಈ 4 ಪಕ್ಷಿಗಳು ಬದುಕಿದೆ ಅಂದರೆ ಇದು ಸಾಮಾನ್ಯ ಪಕ್ಷಿಗಳಲ್ಲ. ಈ ಮರಿಗಳಿಗೆ ಹದ್ದು, ಬೆಕ್ಕು, ಇಲಿ ಮುಂತಾದವುಗಳಿಂದ ಭಯ ಉಂಟಾಗದ ರೀತಿಯಲ್ಲಿ ಬಹಳ ಜಾಗರೂಕತೆಯಿಂದ ತೆಗೆದುಕೊಂಡು ಬನ್ನಿ ಅಂತ ಹೇಳಿ ಶಿಷ್ಯರಿಗೆ ಹೇಳ್ತಾನೆ ಶಮೀಕ. ಸರಿ, ಗುರುವಿನ ಆದೇಶದ ಮೇರೆಗೆ ಶಮೀಕನ ಶಿಷ್ಯರೆಲ್ಲ ಪಕ್ಷಿಗಳನ್ನ ಆಶ್ರಮಕ್ಕೆ ಕರ್ಕೊಂಡ್ಬರ್ತಾರೆ. ಅವಕ್ಕೆ ಒಂದು ಉಚಿತವಾಗಿರ್ತಕ್ಕಂತಹ ಒಂದು ವಾಸಸ್ಥಾನವನ್ನು ಮಾಡ್ತಾರೆ. ಶಮೀಕ ಮಹರ್ಷಿ ತಾನೇ ಸ್ವತಃ ಪಕ್ಷಿಗಳಿಗೆ ಹಾಲು, ಹಣ್ಣು ಮುಂತಾದ ಆಹಾರಗಳನ್ನು ಕೊಡ್ತಾ ದಯೆಯಿಂದ ಅದನ್ನು ಪೋಷಿಸ್ತಾನೆ. ಆಗ ಮರಿ ಪಕ್ಷಿಗಳು ಶಮೀಕಂಗೆ ಹೇಳ್ತಾರೆ, ನಾವು ಏನು ಎತ್ತ ಅಂತ ತಮ್ಮ ಸಂಗತಿಯನ್ನು ತಿಳಿಸುತ್ತವೆ. 1 ತಿಂಗಳಾಗುತ್ತೆ, ಮರಿಗಳಿಗೆಲ್ಲ ರೆಕ್ಕೆ ಪುಕ್ಕ ಬೆಳೆದು ಚೆನ್ನಾಗಿ ಹಾರಕ್ಕೆ ರೆಡಿ ಆಗುತ್ತವೆ. ಆಗ ಆಕಾಶ ಮಾರ್ಗದಲ್ಲಿ ಹಾರ್ತಾ ಮತ್ತೆ ಕೆಳಗೆ ಬರುತ್ತೆ. ಶಮೀಕ ಮುನಿಯ ಪಾದಗಳಿಗೆ ನಮಸ್ಕಾರ ಮಾಡಿ ಮನುಷ್ಯನ ಭಾಷೆಯಲ್ಲಿ ಮಾತನಾಡ್ತಾ, ಮುನಿಸತ್ತಮ, ದಯಾಳು, ನಮ್ಮನ್ನ ಮರಣ ಭಯದಿಂದ ನೀನು ಕಾಪಾಡಿ ಪೋಷಣೆ ಮಾಡ್ತಾ ಇದೆಯಲ್ವಾ, ನಮ್ಮ ಕೃತಜ್ಞತೆಯನ್ನು ಸ್ವೀಕರಿಸು ಅಂತ ಹೇಳ್ತವೆ. ಪಕ್ಷಿಗಳು ಮಾತಾಡಿದ್ದನ್ನು ಕೇಳಿ ಮಹರ್ಷಿ ತುಂಬಾ ಆಶ್ಚರ್ಯ ಆಗುತ್ತೆ. ಯಾರು ನೀವು? ಮನುಷ್ಯನ ಭಾಷೆಯಲ್ಲಿ ಮಾತನಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ನಿಮಗೆ? ನಿಮ್ಮ ವೃತ್ತಾಂತವೇನು ಅಂತ ಕೇಳ್ತಾನೆ. ಆಗ ಆ ಪಕ್ಷಿಗಳು ಹೇಳತ್ವೆ, ಪೂಜ್ರೆ, ವಿಪುಲನೆಂಬ ಒಬ್ಬನಿಗೆ ಸುಕೃತ ಮತ್ತೆ ತುಂಬುರ ಅಂತ 2 ಮಕ್ಕಳಿದ್ರು. ಅವರಲ್ಲಿ ಸುಕೃತನಿಗೆ ಹುಟ್ಟಿರ್ತಕ್ಕಂಥವ್ರೆ ನಾವು. ನಮ್ಮ ತಂದೆ ಸುಕೃತ ಸತ್ಯನಿಷ್ಠೆಯಲ್ಲಿ ಬಹಳ ದೃಢಚಿತ್ತನು. ಒಂದು ದಿವಸ ನಮ್ಮ ತಂದೆ ಸತ್ಯನಿಷ್ಠೆಯನ್ನು ಪರೀಕ್ಷಿಸುವ ಸಲುವಾಗಿ ದೇವೇಂದ್ರನು ಇಂದ್ರಂಗೆ ಹಂಗೆ ಅಲ್ವಾ, ಎಲ್ಲ ರೀತಿಯಲ್ಲೂ ಎಲ್ಲ ಒಳ್ಳೆಯವ್ರನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು ಅಥವಾ ಅದನ್ನು ಕೆಡತಕ್ಕಂಥದ್ದೇ ಅವನ ಕೆಲಸ. ಇವರಪ್ಪ ಸುಕೃತನ ಸತ್ಯನಿಷ್ಠೆಯನ್ನು ಪರೀಕ್ಷಿಸೋಕ್ಕೋಸ್ಕರ ದೇವೇಂದ್ರ ಏನು ಮಾಡ್ತಾನೆ, ಪಕ್ಷಿ ರೂಪ ತಳೆದು ಬಂದು, ಮುನೀಂದ್ರ, ನಾನು ವಿಂಧ್ಯ ಪರ್ವತದಲ್ಲಿ ವಿಹರಿಸ್ತಿರ್ಬೇಕಾದ್ರೆ ಬೀಸಿದ ಬಿರುಗಾಳಿಯಿಂದ ನನ್ನ ರೆಕ್ಕೆಗಳೆಲ್ಲ ಶಿಥಿಲವಾಗಿದೆ. ಅಂದು ನಾನು ಪ್ರಜ್ಞಾಹೀನನಾಗಿದ್ದೇನೆ. 8 ದಿವಸ ಕಳೆದ ನಂತರ ಹಿಂದೆಗೆ ಚೇತರಿಸ್ಕೊಂಡಿದ್ದೇನೆ. ಈಗ ನನಗೆ ಹಸಿವು ಬಾಧೆ ಹೆಚ್ಚಾಗಿದೆ. ಆಹಾರ ನೀಡಿ ತೃಪ್ತಿಯನ್ನುಂಟು ಮಾಡಿ ನನ್ನನ್ನು ತಣಿಸು ಅಂತ ಕೇಳ್ಕೊಳ್ತಾನೆ. ಆಗ ನಮ್ಮ ತಂದೆ ಸುಕೃತ, ನಿಮ್ಗೆ ಯಾವ ವಿಧದ ಆಹಾರ ಬೇಕು ಅಂತ ಕೇಳಿದಾಗ ಆ ಪಕ್ಷಿ ನನಗೆ ಮಾಂಸಾಹಾರ ಬೇಕು ಅಂತ ಹೇಳ್ತಾನೆ. ಆಗ ಸುಕೃತ, ಅಯ್ಯೋ ಏನಪ್ಪ, ಇಂತಹ ದುರವಸ್ಥೆಗೆ ಈಡಾಗಿದೆ, ಮೇಲಾಗಿ ನೀನು ಮುದುಕನೂ ಆಗೋಗ್ಬಿಟ್ಟಿದ್ಯಾ, ಆದರೂ ಹಿಂಸೆಯಿಂದ ಸಂಪಾದಿಸ್ತಕ್ಕಂಥ ಆಹಾರದಲ್ಲಿ ನಿಮ್ಗೆ ಇನ್ನೂ ಆಸೆ ಹೋಗಿಲ್ವಾ? ದುಷ್ಟಬುದ್ಧಿಯುಳ್ಳವರಿಗೆ ಮುದಿತನ ಬಂದರೂ ಸಂಯಮಿಗಳಾಗಿರಲ್ಲ ಅಲ್ವಾ ಅಂದ್ಬಿಡ್ತಾನೆ. ಏನಾದ್ರಾಗಲಿ ನೀನು ಕೇಳಿದ ಹಾಗೇನೆ ನಿನಗೆ ನಾನು ಮಾಂಸಾಹಾರವನ್ನು ಕೊಟ್ಟು ತೃಪ್ತಿಯನ್ನು ಉಂಟು ಮಾಡಿದ್ರೆ ನನ್ನ ಕರ್ತವ್ಯ ಅಂತ ಹೇಳಿ ನಮ್ಮನ್ನು ಕರೆದು ಆ ಪಕ್ಷಿಗೆ ಆಹಾರವಾಗಿದೆ ಅಂತ ಆಜ್ಞೆ ಮಾಡಿಬಿಡ್ತಾನೆ. ಆದರೆ ನಾವು ನಮ್ಮ ತಂದೆ ಮಾತನ್ನು ಒಪ್ಪಲಿಲ್ಲ. ಆಗ್ರಹ ತಳೆದ ನಮ್ಮ ತಂದೆ, ನೀವು ಪಕ್ಷಿಗಳಾಗಿ ಜನಿಸ್ರಿ ಅಂತ ಶಾಪ ಕೊಟ್ಟು ತಾನೇ ಸ್ವತಃ ಪಕ್ಷಿಗೆ ಆಹಾರವಾಗಲು ನಿರ್ಧರಿಸಿಬಿಟ್ಟು ಯೋಗ ಬಲವನ್ನು ಆಶ್ರಯಿಸಿ ಪ್ರಾಣತ್ಯಾಗ ಮಾಡಲು ಸಿದ್ಧನಾಗ್ತಾನೆ. ಆ ಸಮಯದಲ್ಲಿ ಪಕ್ಷಿ ರೂಪದಲ್ಲಿ ದೇವಿಯನ್ನು ಪ್ರತ್ಯಕ್ಷನಾಗ್ತಾನೆ. ನಮ್ಮ ತಂದೆಯ ಸತ್ಯನಿಷ್ಠೆಗೆ ವಿಸ್ಮಿತನಾಗಿ ಅನೇಕ ವರಗಳನ್ನು ಕೊಟ್ಟು ಮಾಯ ಆಗ್ಬಿಡ್ತಾನೆ. ಪಾಪ ಈಗ ನಮ್ಮನ್ನೆಲ್ಲ ಪಕ್ಷಿ ಮಾಡಿಬಿಟ್ಟಿದಾರಲ್ಲ, ಪಶ್ಚಾತ್ತಾಪದಲ್ಲಿ ನಮಗೆ ಒಂಥರ ಆಯಿತು ನಮ್ಮ ಮಾಡಿದ ಕೆಲಸಕ್ಕೆ. ನಾವೇನು ಮಾಡಿದ್ವಿ, ನಮಗೆ ಪಶ್ಚಾತ್ತಾಪ ಆಯಿತು, ನಾವು ನಮ್ಮ ಅಪ್ಪನ ಮಾತು ಕೇಳಿಲ್ವಲ್ಲ ಅಂತ. ನಾವು ನಮ್ಮ ಅಪ್ಪನ ಪಾದಗಳಲ್ಲಿ ಮಣಿದು ರಕ್ಷಿಸು ಅಂತ ಕೇಳ್ಕೊಂಡ್ವಿ. ಆದರೆ ನಮ್ಮ ತಂದೆ, ನನ್ನ ವಾಕ್ಯ ಅಮೋಘವಾದುದು, ಇದು ದೈವ ನಿರ್ಣಯ ಅಂತ ಹೇಳಿ ಮಾನವರಾದ ನನ್ನಿಂದ ಈ ನನ್ನ ಶಾಪವನ್ನು ಹಿಂದೆಗೆ ಆಗೋದಿಲ್ಲ, ಆದರೂ ನಮ್ಮ ಮೇಲೆ ಕರುಣೆ ತೋರಿ ಅಂತ ಕೇಳಿದಾಗ, ಮಕ್ಕಳ, ನೀವು ಪಕ್ಷಿಗಳಾಗಿ ಹುಟ್ಟಿದ್ರೂ ನಿಮ್ಮ ಆತ್ಮವಿದ್ಯೆಯು ನಾಶ ಆಗೋದಿಲ್ಲ, ಹಾಗೆ ನೀವು ಮನುಷ್ಯರಂತೆ ಮಾತನಾಡ್ತಕ್ಕಂಥ ಶಕ್ತಿಯುಳ್ಳವರಾಗಿರ್ತಕ್ಕಂಥವರಾಗಿದ್ದೆ ಅಂತ ವರ ನೀಡ್ತಾನಂತೆ. ಮುನೀಂದ್ರ, ಇದು ನಮ್ಮ ಕಥೆ, ದಯಾಮಯನಾಗಿರ್ತಕ್ಕಂಥ ನಿನ್ನಿಂದ ನಾವು ರಕ್ಷಿಸಲ್ಪಟ್ಟಿದ್ದೇವೆ ಅಂತ ಹೇಳಿ ಶಮೀಕ ಮಹರ್ಷಿಗೆ ನಮಸ್ಕಾರ ಮಾಡಿ ಸ್ತೋತ್ರಗೈದು ವಿಂಧ್ಯ ಪರ್ವತ ಪ್ರಾಂತ್ಯದಲ್ಲಿ ಹಾರ್ಕೊಂಡು ಹೊರಟೋಗ್ತವೆ. ಹೀಗೆ ಶಮೀಕ ಮಹರ್ಷಿ ಕೃಪೆಯಿಂದ ಪಕ್ಷಿಗಳು
ತಮ್ಮ ಒಂದು ಕಥೆಯನ್ನು ಹೇಳಿಕೊಂಡು ಹೋಗ್ತವೆ. ಆಮೇಲೆ ಶಮೀಕನು ಎಲ್ಲ ಸಂಬಂಧಗಳನ್ನು ತ್ಯಜಿಸ್ಬಿಟ್ಟು ಪ್ರಶಾಂತ ಚಿತ್ತವನ್ನು ತಳೆದು ಮಹಾ ತಪಸ್ಸನ್ನು ಮಾಡಲಿಕ್ಕೆ ಅಂತ ಹೊರಟೋಗ್ತಾನೆ. ದಿನ 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 ತುಂಬ ಘೋರವಾದ ತಪಸ್ಸು ಮಾಡ್ತಾ ಮಾಡ್ತಾ ದಿವ್ಯ ತೇಜಸ್ಸಿನಿಂದ ಪ್ರಕಾಶಮಾನವಾಗಿದ್ದಾನೆ. ವಯೋವೃದ್ಧನಾಗಿದ್ದಾನೆ, ಜ್ಞಾನವೃದ್ಧನಾಗಿದ್ದಾನೆ, ಶಮದಮಾದಿ ಸಂಪತ್ತುಗಳಿಂದ ವೃದ್ಧನಾಗಿದ್ದಾನೆ. ಕೇವಲ ಸಮಾಧಿ ಸ್ಥಿತಿಯಲ್ಲಿ ಅರ್ಧ ನಿಮೀಲಿತ ನೇತ್ರನಾಗಿ ಬ್ರಹ್ಮಾಂಡದಲ್ಲಿ ತೇಲಾಡ್ತಾ ಇದ್ದಾನೆ. ಬ್ರಹ್ಮರ್ಷಿಗಳ ಸಾಲಿನಲ್ಲೇ ಮೊದಲನಿಗನಾಗ್ತಾನೆ. ಮಹರ್ಷಿಗೆ ಸತ್ಯನಿಷ್ಠೆ, ತಪಸ್ಸಮಾಧಿ, ಬ್ರಹ್ಮಜ್ಞಾನ ದೀಕ್ಷೆ ಇವೇ ಅವನ ಆಹಾರ ವಿಹಾರಗಳಾಗ್ಬಿಡುತ್ತೆ. ಇನ್ನೇನೂ ಇಲ್ಲ ಅವನಿಗೆ. ಇಂಥ ಏಕಾಂತ ಪ್ರದೇಶದಲ್ಲಿ ಕೂತ್ಕೊಂಡು ಇಂದ್ರಿಯಗಳನ್ನೆಲ್ಲ ಹತೋಟಿಲಿಟ್ಟುಕೊಂಡು ಮೌನವ್ರತವನ್ನು ಆಚರಿಸ್ತಾ ಇರ್ತಾನೆ. ಪ್ರತಿನಿತ್ಯ ಬೆಳಿಗ್ಗೆ ಗೋಮಾತೆಯಲ್ಲಿ ಕರುಗಳು ಹಾಲು ಕುಡಿಬೇಕಾದ್ರೆ ನೆಲದ ಮೇಲೆ ಬಿದ್ದಿರ್ತಕ್ಕಂಥ ಹಾಲಿನ ನೊರೆಯನ್ನು ಸ್ವಲ್ಪ ಮಾತ್ರ ಸ್ವೀಕರಿಸ್ತಿರ್ತಾನೆ. ಹೊರಗಿನ ಪ್ರಪಂಚದಲ್ಲಿರ್ತಕ್ಕಂಥ ಆಗು ಹೋಗುಗಳ ಕಡೆ ಗಮನವೇ ಇಲ್ಲ ಅವನಿಗೆ. ಯೋಗ ಸಮಾಧಿಯಲ್ಲಿ ನಿರತನಾಗಿರ್ತಾನೆ. ಜಡತ್ವ ಅಂತಕ್ಕಂಥದ್ದು ಒಂದು ಚೂರು ಇರದೆ ಯಾವಾಗಲೂ ಜಾಗ್ರ ಸುಷುಪ್ತಿಗಳೆಂಬ 3 ಅವಸ್ಥೆಗಳನ್ನು ದಾಟಿ ಪರಮಪದವನ್ನು ತಿಳಿತ ಬ್ರಹ್ಮಜ್ಞಾನದಲ್ಲಿ ಅವನು ನಿಂತುಬಿಟ್ಟಿದ್ದಾನೆ. ದೀರ್ಘ ಜಟಾಧಾರಿಯಾಗಿರ್ತಕ್ಕಂತಹ ಶಮೀಕ ಮುನಿಯು ದಿವ್ಯ ತೇಜಸ್ಸಿನಿಂದ ಕಂಗೊಳಿಸ್ಲಿಕ್ಕೆ ಶುರುವಾಗ್ತಾನೆ. ಒಂದು ದಿವಸ ಪರೀಕ್ಷಿತ ಮಹಾರಾಜ ಅರಣ್ಯದಲ್ಲಿ ಬೇಟೆ ಆಡ್ತಾ ಬಹಳ ಬಳಲಿಕೆಯಿಂದ ತಿರುಗಾಡ್ತಾ ಸಮೀಪದಲ್ಲಿ ಗೋಚರಿಸಿರ್ತಕ್ಕಂಥ ಶಮೀಕ ಮುನಿಯ ಆಶ್ರಮಕ್ಕೆ ಬರ್ತಾನೆ. ಹಸಿವು ಬಾಯಾರಿಕೆಯಿಂದ ರಾಜನ ಚಿತ್ತ ಕಂಗಾಲಾಗಿರುತ್ತೆ. ವೇಗವಾಗಿ ಆಶ್ರಮಕ್ಕೆ ಧಾವಿಸಿ ಬರ್ತಾರೆ. ಅಲ್ಲಿ ಯಾವತ್ ಪ್ರಪಂಚವನ್ನೂ ಮರೆತು ತಪಸ್ಸಮಾಧಿಯಲ್ಲಿ ಸ್ಥಿತನಾಗಿರ್ತಕ್ಕಂತಹ ಶ್ರೀಹರಿಯ ಸ್ಮರಣೆಯಲ್ಲಿ ನಿರತನಾಗಿರ್ತಕ್ಕಂತಹ ಮೌನ ದೀಕ್ಷೆಯನ್ನು ವಹಿಸಿರ್ತಕ್ಕಂಥ ಶಮೀಕ ಮಹಾಮುನಿಯನ್ನು ನೋಡ್ತಾನೆ. ಸ್ವಾಮಿ, ನನಗೆ ತುಂಬ ಬಾಯಾರಿಕೆಯಾಗಿದೆ, ಬಹಳ ಬಳಲಿದ್ದೇನೆ, ಕುಡಿಯಲು ತಂಪಾದ ನೀರನ್ನು ಕೊಡಿ ಅಂತ ಕೇಳ್ತಾನೆ ಪರೀಕ್ಷಿತ ಶಮೀಕರನ್ನ. ಆದರೆ ಆ ಮುನಿ ರಾಜನನ್ನು ನೋಡ್ಲೂ ಇಲ್ಲ, ಮಾತನಾಡ್ಲೂ ಇಲ್ಲ, ಸುಮ್ಮನಿರ್ತಾನೆ. ಇನ್ನು ಬಳಲಿಕೆ ಜಾಸ್ತಿ ಆಗುತ್ತೆ, ಬೇಸತ್ತು ಹೋಗ್ಬಿಡ್ತಾನೆ ಪರೀಕ್ಷಿತ. ಇಷ್ಟೊಂದು ಅಹಂಕಾರನ ಈ ಬ್ರಾಹ್ಮಣನಿಗೆ, ಕುಡಿಯೋಕ್ಕೆ ನೀರು ಕೇಳಿದ್ರು ಕೊಡಬೇಕಾಗಿರೋದು ಯಾರಾದರೂ ಧರ್ಮ ಅಲ್ವಾ, ಯಾರಿಗಾದರೂ ಸರಿ ಅಲ್ವಾ? ಈ ರಾಜ ಬೇಟೆಗಾಗಿ ಬರ್ತಾರೆ ಹೋಗ್ತಾರೆ, ಇದರಿಂದ ನನಗೇನು ಅನ್ನೋದು ಇವನಿಗೆ ಮೋಸ್ಟ್ಲಿ ಇವನಿಗೊಂಥರ ನಿರ್ಲಕ್ಷ್ಯ, ಒಂದು ದುರಹಂಕಾರ. ನನ್ನ ಕಡೆ ನೋಡ್ಲೂ ಇಷ್ಟ ಇಲ್ಲ, ಸುಮ್ಮನೆ ಕೂತ್ಕೊಂಡಿದ್ದಾನೆ ಅಂತ ಅಂದ್ಕೊಂಡ್ಬಿಡ್ತಾನೆ ರಾಜ. ಅವನಿಗೆ ಕೋಪ ಜಾಸ್ತಿ ಆಗ್ಬಿಡುತ್ತೆ. ಮುಷ್ಟಿ ಬಿಗೀತಾನೆ, ಸುತ್ತಲೂ ನೋಡ್ತಾನೆ. ಅಲ್ಲೊಂದು ಸತ್ತೋಗಿರುತ್ತೆ, ಒಂದು ಹಾವು ಬಿದ್ದಿರುತ್ತೆ. ಅದನ್ನೇನು ಮಾಡ್ತಾನೆ, ತನ್ನ ಬಿಲ್ಲಿನ ತುದಿಯಿಂದ ಅದನ್ನು ಎತ್ಕೊಂಡು ಮುನಿ ಕೊರಳಿಗೆ ಹಾಕ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ. ಸರಿ, ಶಮೀಕನ ಮಗ ಶೃಂಗಿ ಬರ್ತಾನೆ. ಅದಕ್ಕೆ ಮುಂಚೆನೆ ದೂರದಿಂದ ಇವನ್ನೆಲ್ಲ ಆ ಶಿಷ್ಯರು ನೋಡ್ತಾ ಇರ್ತಾರೆ. ಅವ್ರು ನೋಡಿ ಭಯ ಆಗೋಗ್ಬಿಡುತ್ತೆ. ಸರಿ, ಅವರು ಶಮೀಕನ ಮಗ ಶೃಂಗಿ ಆಶ್ರಮಕ್ಕೆ ಹೋಗ್ತಾರೆ. ಶಮೀಕನ ಮಗ ಶೃಂಗಿಗೆ ಎಲ್ಲ ಹೇಳ್ತಾರೆ ಹೀಗಾಯ್ತು ಅಂತ. ಬ್ರಹ್ಮನ ಕುರಿತು ಭಕ್ತಿಯಿಂದ ಕಠೋರ ದೀಕ್ಷೆಯಲ್ಲಿ ನಿರತನಾಗಿರ್ತಕ್ಕಂಥ ಶೃಂಗಿ ತನ್ನ ತಂದೆಗೆ ಮಾಡಿದ ಅಪರಾಧವನ್ನು ಕೇಳಿ ಕೆಂಡ ಕಾರ್ತಾನೆ. ಈ ರಾಜನಾದರೂ ಕೆಟ್ಟ ಹುಳುಗಳು, ನನ್ನ ತಂದೆ ಮಹಾತ್ಮ, ನನ್ನನ್ನಾಗಲಿ ಆಶ್ರಮವಾಸಿಗಳನ್ನಾಗಲಿ ಒಂದು ಸಲವಾದರೂ ನಿಲ್ಲಿಸಿದ್ದನ್ನೇ ನಾನು ಅರಿಯೆ. ಕೇವಲ ಕಂದಮೂಲಗಳನ್ನು ಮಾತ್ರ ಸ್ವೀಕರಿಸ್ತಾ ಸಮಾಧಿ ನಿಷ್ಠೆಯಲ್ಲಿ ತೊಡಗಿರ್ತಕ್ಕಂಥವನು ನನ್ನಪ್ಪ. ಅಂತರಂಗದಲ್ಲಿ ಶ್ರೀಮನ್ನಾರಾಯಣನ ವಿನಃ ಬೇರೆ ವಸ್ತುವನ್ನು ನೋಡಿದವನು. ಹೊರ ಪ್ರಪಂಚದ ಬಗ್ಗೆ ಗಮನ ಕೂಡ ಅವನು ಹರಿಸೋದಿಲ್ಲ. ಮಹಾತ್ಮನಾಗಿರ್ತಕ್ಕಂಥ ನನ್ನ ತಂದೆ ಮೇಲೆ ಮೃತಸತ್ವವನ್ನು ಹಾಕುವುದು ಈ ರಾಜನಿಗೆ ನ್ಯಾಯವೇ? ಚಿನ್ನದ ಆಶೆಗಾಗಿ ನಾವು ಯಾವ ರಾಜರನ್ನು ಆಶ್ರಯಿಸಿ ಹೋಗುವವರಲ್ಲ. ಅವರಿಂದ ಧನವನ್ನು ನಾವು ಬೇಡೋದಿಲ್ಲ. ಹೊಗಳಿಕೆ ಮಾತನಾಡಿ ರಾಜರನ್ನು ಪೀಡಿಸೋದೂ ಇಲ್ಲ. ಆರಾಮವಾಗಿ ಅರಣ್ಯಗಳಲ್ಲಿ ನಾವು ಆಶ್ರಮವನ್ನು ಮಾಡಿಕೊಂಡು ತಪೋನಿರತರಾಗಿ ಕೂತ್ಕೊಂಡಿರ್ತಕ್ಕಂಥ ನಮ್ಮಂಥ ಸಾಧುಗಳಿಗೆ ಅಪಚಾರವನ್ನು ಎಸಗುವುದೇ? ಇದು ಆ ರಾಜನಿಗೆ ಉಚಿತವೇ? ಬ್ರಹ್ಮರ್ಷಿಯಾದ ನನ್ನ ತಂದೆಯ ಭುಜದ ಮೇಲೆ ಸತ್ತ ಹಾವನ್ನು ಹಾಕುವುದು ಅಂದ್ರೆ ಏನರ್ಥ ಅಂತ ಹೇಳಿ ಕೋಪಗೊಳ್ತಾನೆ ಶೃಂಗಿ. ಕೌಶಿಕಿ ನದಿ ಜಲವನ್ನು ಅಂಗೈಯಲ್ಲಿ ಹಿಡಿದುಕೊಂಡು ಲೇಷ ಮಾತ್ರವೂ ಭಯವಿಲ್ಲದೆ ಮೌನ ದೀಕ್ಷೆಯಲ್ಲಿ ನಿರತನಾಗಿರ್ತಕ್ಕಂಥ ನನ್ನ ತಂದೆಯ ಕಂಠಸೀಮೆಯಲ್ಲಿ ಬಿಲ್ಲಿನ ತುದಿಯಿಂದ ಸತ್ತ ಹಾವನ್ನು ಚುಚ್ಚಿ ತೆಗೆದುಕೊಂಡು ಬಂತು ಹಾಕಿರ್ತಕ್ಕಂಥ ರಾಜನು ಹರಿಹರರೇ ಅಡ್ಡ ಬಂದು ಸರಿ, ಇಂದಿಗೆ 7ನೇ ದಿನಕ್ಕೆ ಸರಿಯಾಗಿ ಫಣೀಂದ್ರನಾದ ತಕ್ಷಕನ ವಿಶಾಲದಿಂದ ಆ ರಾಜ ಸಾಯಿಲಿ ಅಂತ ಹೇಳಿ ಶಾಪಿಸ್ತಾ ಅಂಗೈಯಿಂದ ನೀರು ಬಿಡ್ತಾನೆ. ಶಾಪ ಕೊಟ್ಬಿಡ್ತಾನೆ ಪರೀಕ್ಷಿತ ಮಹಾರಾಜನಿಗೆ. 7 ದಿವಸದಲ್ಲಿ ಅವನು ಹೋಗ್ಬಿಡ್ಬೇಕು.
ಅಂತ ಸಾಯಿಲಿ ಅಂತ ಹೇಳಿ ಶಾಪ ಕೊಟ್ಬಿಡ್ತಾನೆ ಶೃಂಗಿ. ಆಮೇಲೆ ಶೃಂಗಿ ಏನು ಮಾಡ್ತಾನೆ, ತಂದೆ ಹತ್ರ ಬಂದು ಅವನು ಕಂಠದಲ್ಲಿರ್ತಕ್ಕಂಥ ಹಾವನ್ನು ನೋಡಿ ಅಳ್ತಾನೆ. ಮಗ ಅಳೋದನ್ನ ಕೇಳಿ ಶಮೀಕನ ಕಿವಿಗೆ ಆಗ ಗೊತ್ತಾಗುತ್ತೆ. ತಕ್ಷಣ ಸಮಾಧಿ ಸ್ಥಿತಿಯಿಂದ ಮೇಲೆ ಬಂದು ಕಣ್ಣುಗಳನ್ನು ತೆಗಿತಾನೆ. ಭುಜದ ಮೇಲೆ ಹಾವಿರೋದನ್ನು ಕಂಡು ಅದನ್ನು ತೆಗೆದಿಸಿದು ತನ್ನ ಮಗನನ್ನು ನೋಡಿ, ಕಂದ, ಸಮದೃಷ್ಟಿಯುಳ್ಳವರಾಗಿರ್ತಕ್ಕಂಥ ನಾವು ಯಾರಿಗೂ ಕೇಡನ್ನು ಮಾಡಿರೋರಲ್ಲ, ಈಗೇನಾಯಿತು, ನೀನು ಈ ರೀತಿ ದುಃಖಿಸಲು ಕಾರಣ ಏನು ಅಂತ ಕೇಳಿದಾಗ ಶೃಂಗಿ ರಾಜಂಗೆ ಏನೇನು ಮಾಡಿದ ರಾಜ, ನಾನು ಶಾಪ ಕೊಟ್ಟಿದ್ದು ಎಲ್ಲವನ್ನ ಹೇಳ್ತಾನೆ. ಇಂಥ ಕೆಲಸ ಮಾಡಿರೋದು ಯಾರಿಗ್ಬೋದು ಅಂತ ಶಮೀಕ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಪರೀಕ್ಷಿತ ಮಹಾರಾಜ ಅಂತ ಗೊತ್ತಾಗೋಗ್ಬಿಡತ್ತೆ. ಮಗ ಮಾಡಿದ ಆ ಕೆಲಸದಿಂದ ಶಮೀಕನಿಗೆ ಒಂಚೂರು ಖುಷಿಯಾಗಲಿಲ್ಲ, ಅವನಿಗೆ ಬೇಜಾರಾಗುತ್ತೆ. ಕುಮಾರ, ಇಂಥ ಘೋರ ಶಾಪಕ್ಕೆ ಗುರಿಯಾಗತಕ್ಕಂಥ ಯಾವ ತಪ್ಪನ್ನು ರಾಜ ಮಾಡಲಿಲ್ಲ. ನೀನು ಈ ರೀತಿ ರಾಜನಿಗೆ ಶಾಪ ನೀಡಿರೋದು ಮಹಾಪರಾಧವೇ ಸರಿ. ಕಾರಣ ಏನೆಂದರೆ, ಅವನು ತಾಯಿಯ ಗರ್ಭದಲ್ಲಿರುವಾಗಲೇ ಅಸ್ತ್ರಜ್ವಾಲೆಯಲ್ಲಿ ಬೆಂದು ಹೋಗಿದ್ದ. ಆದರೆ ಪರಮಾತ್ಮನಾಗಿರ್ತಕ್ಕಂಥ ಶ್ರೀಕೃಷ್ಣನ ಕೃಪೆಯಿಂದ ಮರುಹುಟ್ಟು ಪಡೆದು ಬಂದಿರತಕ್ಕಂಥವನು, ಸಮಸ್ತ ಸದ್ಗುಣಗಳಿಂದ ಕೂಡಿದವನಾಗಿರ್ತಕ್ಕಂಥವನು, ಬಹಳ ಸಮರ್ಥತೆಯಿಂದ ಜನಪರಿಪಾಲನೆ ಮಾಡ್ತಿರ್ತಕ್ಕಂಥವನು, ತನ್ನ ಪ್ರಜೆಗಳನ್ನು ಹೆತ್ತ ತಂದೆಯಿಂದ ಸಲುತ್ತಾ ಇದ್ದಾನೆ. ಅವನು ಶ್ರೀಕೃಷ್ಣನಿಲ್ಲದ ಈ ಭೂಮಿಯನ್ನ ಕಾವಲುಗಾರಲಿದ್ದ ಕುರಿಗಳನ್ನು ಕಳ್ಳರು ಕದ್ದೊಯ್ಯುವಂತೆ ಕ್ರೂರ ಚೋರರ ಪಾಲಾಗದಂತೆ ಈ ಪುಣ್ಯಾತ್ಮ ಸಮಚಿತ್ತದಿಂದ ಮಹಾಶಕ್ತಿ ಸಂಪನ್ನನಾಗಿ ರಾಜ್ಯ ಆಳ್ತಾ ಇದ್ದಾನೆ. ಧರ್ಮಾತ್ಮನಾಗಿರ್ತಕ್ಕಂಥ ಇವನನ್ನು ನೀವು ಶಪಿಸ್ತಕ್ಕಂಥದ್ದು ಉಚಿತ ಅಲ್ಲ. ಈ ಅಧರ್ಮ ಶಾಪದಿಂದ ನಮಗೆ ಪಾಪವೇ ಆಗುತ್ತೆ ಅಷ್ಟೇ. ಒಳ್ಳೆ ರಾಜನಿಲ್ಲದ ರಾಜ್ಯದಲ್ಲಿ ದುಷ್ಟರು ಬಲವಂತರಾಗಿ ಬಲಹೀನರಾದ ಪ್ರಜೆಗಳ ಪಶು, ಪತ್ನಿ, ಧನ, ಕನಕಾದಿಗಳನ್ನು ಕೊಳ್ಳೆ ಹೊಡಿತಾರೆ. ಕಳ್ಳರು, ದರೋಡೆಕೋರರು ಸ್ವೇಚ್ಛೆಯಿಂದ ನಿರ್ಭಯರಾಗಿ ಸಂಚರಿಸ್ತಾರೆ. ಸುವ್ಯವಸ್ಥೆ ಎಲ್ಲ ಹಾನಿಗೀಡಾಗುತ್ತೆ. ಆಗ ಜನರು ಪರಸ್ಪರ ಕಲಹಗಳಿಂದ ಕಚ್ಚಾಡ್ತಾರೆ. ಆಗ ಧರ್ಮಬದ್ಧವಾಗಿರ್ತಕ್ಕಂತಹ ಈ ವೈದಿಕ ವಿಚಾರಗಳು ಕೂಡ ಕ್ಷೀಣಿಸುತ್ತವೆ, ಧರ್ಮ ಅಳಿಸಿ ಹೋಗುತ್ತೆ. ಜನರು ಹಣದಾಸೆ ಮತ್ತೆ ಕೋರಿಕೆಗಳಿಗೆ ಬಲಿಯಾಗ್ತಾರೆ. ವರ್ಣಸಂಕರಗಳಾಗಿ ಜಾಸ್ತಿ ಆಗುತ್ತೆ. ಮಾನವರು ದಾನವರಾಗ್ತಾರೆ. ಕೋತಿ ನಾಯಿಗಳಂತೆ ನೀಚ ಬುದ್ಧಿ ಉಳ್ಳವರಾಗ್ತಾರೆ. ಆಯ್ತಾ, ಜಗಳಗಂಟರಾಗ್ಬಿಡ್ತಾರೆ, ನಾಶ ಹೊಂದ್ತಾರೆ. ನೀರಿಡಕೆಯನ್ನು ನಿವಾರಿಸಿಕೊಳ್ಳಲು ಅತಿಥಿಯಾಗಿ ನಮ್ಮ ಆಶ್ರಮಕ್ಕೆ ಆಗಮಿಸಿರ್ತಕ್ಕಂಥ ರಾಜಕುಲಭೂಷಣನು, ಭಾರತವಂಶ ದೀಪಕನು, ಪರಭಾಗವತನು, ಅಶ್ವಮೇಧ ಯಾಗಗಳನ್ನು ಮಾಡಿರ್ತಕ್ಕಂಥ, ಆಚಾರ ವಿಚಾರಗಳಲ್ಲಿ ಮೇಟಿಯಾಗಿರ್ತಕ್ಕಂಥ, ನೈವಿನೀಯನಾಗಿರ್ತಕ್ಕಂಥ, ಭಕ್ತಿ ಸಂಪನ್ನನಾಗಿರ್ತಕ್ಕಂಥ ಪರೀಕ್ಷಿತನನ್ನ ನೀನು ಉಪಚಾರಗಳಿಂದ ಸತ್ಕರಿಸಬೇಕಾಗಿತ್ತು. ಬದಲಾಗಿ ನೀನು ಶಾಪ ಕೊಟ್ಟು ಕಳಿಸಿದ್ಯಾ, ನಿನ್ನದು ಅಧರ್ಮ ವರ್ತನೆ ಆಗಿದೆ ಅಂತ ಹೇಳಿ ನೀನು ಕೋಪವನ್ನು ತೋರಿಸಿ ಪಾಪಕ್ಕೆ ಗುರಿಯಾಗಿದ್ಯಾ ಅಂತ ಹೇಳ್ತಾನೆ ಮಗನಿಗೆ ತಂದೆ. ಮಗು ಕ್ರೋಧ ಅಂತಕ್ಕಂಥದ್ದು ಬಹಳ ಕೆಟ್ಟ ಗುಣ. ಅದು ತಪಶಕ್ತಿಯನ್ನು ಹಾಳು ಮಾಡಿಬಿಡುತ್ತೆ. ಅಣಿಮಾದಿ ಅಷ್ಟಸಿದ್ಧಿಗಳ ಮಹಿಮೆಯ ವಿದ್ಯೆಯನ್ನ ಕ್ರೋಧ ನಾಶಪಡಿಸ್ಬಿಡುತ್ತೆ. ಕೋಪ ಅಂತಕ್ಕಂಥದ್ದು ಧರ್ಮ ಕಾರ್ಯಗಳಿಗೂ ತೊಂದರೆ ಮಾಡಿಬಿಡುತ್ತೆ. ತಪಸ್ವಿಯಾದವನಿಗೆ ಕೋಪ ಅಂತಕ್ಕಂಥದ್ದು ಹತ್ರಕ್ಕೂ ಬರಬಾರ್ದಪ್ಪ. ಕ್ಷಮಾಗುಣ ಇರ್ತಕ್ಕಂತಹ ತಪಸ್ವಿ ಅವನ ತಪಸ್ಸು, ಜಾಗೃತತೆ ಇರ್ತಕ್ಕಂಥವನ ಸಂಪತ್ತು, ಧರ್ಮಬಾಹಿರನಾಗಿರ್ತಕ್ಕಂತಹ ಪ್ರಭುವಿನ ರಾಜ್ಯ ರಂಧ್ರವುಳ್ಳ ಮಡಿಕೆಯಲ್ಲಿ ನೀರು ಶೇಖರಿಸೋದು ಹೇಗೋ ಹಾಗೆ ಎಲ್ಲವೂ ಅಶಾಶ್ವತವೇ ಸರಿ. ಕ್ಷಮೆ ಅಂತಕ್ಕಂಥದ್ದು ಮುನಿಗಳ ಸಂಪತ್ತು. ಮತ್ತು ನಮ್ಮ ಧರ್ಮ, ಸ್ವಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಕೋಪವನ್ನು ತಳೆದು ನೀನು ಸಕಲ ಪ್ರಜೆಗಳನ್ನು ಕ್ಷಮಾಗುಣದಿಂದ ರಕ್ಷಿಸಿರ್ತಕ್ಕಂತಹ ಪರೀಕ್ಷಿತನನ್ನು ನೀನು ಅವನ ಆಗಮನದ ಕಾರಣವನ್ನು ಪರೀಕ್ಷೆ ಮಾಡದೆ ಶಾಪ ನೀಡಿ ಪಾಪಕ್ಕೆ ಗುರಿಯಾಗಿದೆಯಾ. ಮಹಾಮುನಿ ಶ್ರೇಷ್ಠರಿಂದ ರಕ್ಷಿತರಾಗಿರ್ತಕ್ಕಂಥ ರಾಜರು ದೇಶದ ಅಭ್ಯುದಯಕ್ಕಾಗಿ ಕಠೋರ ತಪಸ್ಸನ್ನು ಮಾಡ್ತಾ ವೇದವೀತವಾಗಿರ್ತಕ್ಕಂತಹ ಧರ್ಮಬದ್ಧವಾಗಿರ್ತಕ್ಕಂತಹ ಯಜ್ಞ ಹೋಮಗಳನ್ನು ಆಚರಿಸ್ತಾ ಮಹಾಶಕ್ತಿ ಸಂಪನ್ನತೆಗಳನ್ನು ಗಳಿಸಿ ಉತ್ತಮ ರಾಜರೆಂದು ಖ್ಯಾತಿ ಗಳಿಸಿದ್ದಾರೆ. ಅಂತಹ ಶ್ರೇಷ್ಠ ರಾಜರಲ್ಲಿ ಒಬ್ಬನಾಗಿರ್ತಕ್ಕಂಥ ಪರೀಕ್ಷಿತನಿಗೆ ಅಪಕಾರ ಮಾಡೋದು ಮಹಾಪಾತಕವೇ ಸರಿ. ಇದಕ್ಕಿಂತ ದೊಡ್ಡ ತಪ್ಪು ಮತ್ತೊಂದಿಲ್ಲ. ನೀನು ಸಮರ್ಥನಾಗಿದ್ದ ಪಕ್ಷದಲ್ಲಿ ಈ ಕ್ಷಣವೇ ನಿನ್ನ ಶಾಪವನ್ನು ಹಿಂಪಡೆದು ಪುಣ್ಯವಂತನಾಗು ಅಂತ ಹೇಳಿ ಅಪ್ಪ ಮಗನಿಗೆ ಹೇಳ್ತಾರೆ. ತಂದೆಯ ನಿಂದಾವಾಕ್ಯಗಳನ್ನು ಕೇಳಿದ ಶೃಂಗಿ ತಪ್ಪಿಯನ್ನು ಅರಿವಾಗುತ್ತೆ. ಪಶ್ಚಾತ್ತಾಪದಲ್ಲಿ ಬೆಂದು ಹೋಗ್ತಾನೆ. ಆದರೆ ತಾನು ನೀಡಿದ ಶಾಪವನ್ನು ತೊಲಗಿಸಿದ ಸಾಮರ್ಥ್ಯ ಅವನಿಗಿಲ್ಲ ಅಂತ ಗೊತ್ತಾಗೋಗ್ಬಿಡುತ್ತೆ. ಅದನ್ನು ಶಮೀಕ ಮುನಿಗೂ ಹೇಳ್ತಾನೆ. ಶಮೀಕ ಮಗನ ದುರವಸ್ಥೆಯನ್ನು ನೆನಪು ಚಿಂತಾಕ್ರಾಂತನಾಗಿ, ಹೇ ಕೃಷ್ಣ, ಹೇ ಪರಮೇಶ್ವರ, ಈ ನನ್ನ ಕುಮಾರ ಕಾರಣವಿಲ್ಲದೆ ಧರ್ಮನಿರತನಾಗಿರ್ತಕ್ಕಂತಹ ಪರೀಕ್ಷಿತನಿಗೆ ನೀಡಿದ ಶಾಪದ ಕಾರಣ ಮಹಾಪಾಪ ಪ್ರಾಪ್ತಿಯಾಗಿದೆ. ಈ ಪಾಪದಿಂದ ಇವನ್ನ ರಕ್ಷಿಸುತ್ತಂದೆ ಅಂತ ಪ್ರಾರ್ಥನೆ ಮಾಡಿಕೊಳ್ತಾನೆ. ನಂತರ
ಶೃಂಗಿಯನ್ನು ಕುರಿತು, ಮಗನೇ, ಹೊಡೆದ್ರು ಬಡಿದ್ರು ತೆಗೆಳಿದ್ರು ಸರಿ, ಪರಮ ಭಾಗವತೋತ್ತಮರಾಗಿರ್ತಕ್ಕಂಥವರು ಅದನ್ನು ಅನುಭವಿಸಿದ್ರೆ ವಿನಃ ಪ್ರತಿಯಾಗಿ ಹಾನಿ ಮಾಡಲಿಲ್ಲ. ಆದ್ದರಿಂದ ನಿನ್ನ ಶಾಪಕ್ಕೆ ಗುರಿಯಾಗಿರ್ತಕ್ಕಂತಹ ಆ ರಾಜ ನಿನಗೆ ಉಪದ್ರವ ಕೊಡೋದಿಲ್ಲ. ಸಾಧು ಪುರುಷರು ಸಹ ಇತರರಿಂದ ಉಂಟಾಗ್ತಕ್ಕಂಥ ಒಳಿತು ಕೆಡುಕುಗಳನ್ನು ರಕ್ಷಿಸೋದಿಲ್ಲ, ಸಿಟ್ಟಿಗೆ ಏಳೋದೂ ಇಲ್ಲ, ಕೂಗಾಡೋದೂ ಇಲ್ಲ. ಪರಮಾತ್ಮನಲ್ಲಿ ನೆಟ್ಟ ಮನಸ್ಸುಳ್ಳವರಿಗೆ ಸುಖ ದುಃಖಗಳೆರಡೂ ಸನಿಹಕ್ಕೆ ಬರೋದಿಲ್ಲ. ಈ ರೀತಿಯಾಗಿ ಪರಿಪರಿ ವಿಧಗಳಲ್ಲಿ ಬುದ್ಧಿಮಾತನ್ನು ಹೇಳಿಬಿಟ್ಟು ರಾಜನ ವಿನಾಶನ ದುಃಖತಪ್ತನಾಗಿ ಗೌರಮುಖನೆಂಬ ತನ್ನ ಶಿಷ್ಯನನ್ನು ಕರೆಸಿ ಶಾಪ ಹಾಗೂ ನಡೆದ ಸಂಗತಿ ಎಲ್ಲವನ್ನು ತಿಳಿಯಪಡಿಸಲು ರಾಜನ ಬಳಿಗೆ ಕಳಿಸ್ಕೊಡ್ತಾನೆ. ಹೀಗೀಗಾಯ್ತು ಅಂತ ಎಲ್ಲ ಹೇಳ್ಬಿಡ್ಲಿ ರಾಜಂಗೆ ಅಂತ ಹೇಳಿ ಕಳಿಸ್ತಾನೆ ಶಮೀಕ ತನ್ನ ಶಿಷ್ಯನ ಮೂಲಕ. ಅವನು ಆ ಶಿಷ್ಯ ಏನು ಮಾಡ್ತಾನೆ, ಗೌರಮುಖ ಅನ್ನೋ ಶಿಷ್ಯ ರಾಜನ ಆಸ್ಥಾನಕ್ಕೆ ಬಂದು ಗುರು ಏನೇನು ಹೇಳಿದ್ನೋ ಅದನ್ನೆಲ್ಲ ಹೇಳ್ತಾನೆ. ಕೋಪ ಅಸಹನೆ ತಳೆದು ಮುನಿಯನ್ನು ತೆಗಳಿ ಅಪಚಾರ ಮಾಡಿದ ತನ್ನ ಅಪರಾಧಕ್ಕಾಗಿ ರಾಜನಿಗೂ ಬೇಜಾರಾಗತ್ತೆ. ಅವನು ಶಮೀಕ ಮಹರ್ಷಿಯ ಕೃಪಾ ವಿಶೇಷವನ್ನು ಸ್ಮರಿಸಿ ಕೊಂಡಾಡ್ತಾನೆ. ತರುವಾಯ ಶ್ರೀ ಶುಕ ಮಹರ್ಷಿಗಳಿಂದ ಮೋಕ್ಷೋಪಾಯಕ್ಕೆ ಏನು ಸುಲಭವಾದ ಮಾರ್ಗ ಅಂತ ಕೇಳಿಕೊಂಡು ಭಕ್ತಿರಸ ವೃತ್ತಾಂತವಾಗಿರ್ತಕ್ಕಂತಹ ಶ್ರೀ ಭಾಗವತವನ್ನು ಕೇಳಿ ಶೃಂಗಿಯ ಶಾಪವಿದ್ದಂತೆ ಪ್ರಾಣ ಬಿಡ್ತಾನೆ. ಕ್ಷಮಾಗುಣ, ಸಹನಶೀಲತೆ, ವಿಧಿವಿಲಾಸಕ್ಕೆ ತಲೆಬಾಗೋದೇ ರಾಜನ ವಿಶಿಷ್ಟ ಗುಣಗಳಾಗಿರುತ್ತೆ. ಇದು ಶಮೀಕ ಮಹರ್ಷಿಯ ಕಥೆ. ಧನ್ಯವಾದಗಳು.